ಹಾಯ್ ಎಲ್ಲರಿಗೂ ನಮಸ್ಕಾರ. ಕನ್ನಡ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಲಗ್ನದಲ್ಲಿರುವಂಥ ಗ್ರಹಗಳ ಪ್ರಕಾರ ನೀವು ವಹಿಸಬೇಕಾದಂಥ ಕೆಲವೊಂದು ಮುನ್ನೆಚ್ಚರಿಕೆಗಳು, ಅಂದರೆ ಕೆಲವೊಂದು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕೆಲವೊಂದು ಗ್ರಹಗಳು ಲಗ್ನದಲ್ಲಿದ್ದಾಗ ನೀವು ಕೆಲವು ಎಚ್ಚರಿಕೆ ವಹಿಸಬೇಕು. ಯಾಕಂದರೆ ಲಗ್ನದಲ್ಲಿರುವಂಥ ಗ್ರಹಗಳು ನಿಮ್ಮ ಕೆಲವು ನಡವಳಿಕೆಗಳಿಂದ ಅದು ತುಂಬ ವೀಕ್ ಆಗುತ್ತೆ, ತುಂಬ ಒಂದು ದುರ್ಬಲ ಆಗುವ ಚಾನ್ಸ್ ಇರ್ತದೆ. ಆ ಕಾರಣ ನೀವು ತುಂಬ ಎಚ್ಚರಿಕೆ ವಹಿಸಬೇಕಾಗ್ತದೆ. ಯಾವ ಥರ ಅಂತ ನೋಡೋಣ. ಉದಾಹರಣೆಗೆ ಲಗ್ನದಲ್ಲಿ ಏನಾದರೂ ರವಿ ಇದ್ದಾಗ, ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳೋಣ. ಇಲ್ಲಿ ಏನಾದರೂ ರವಿ ಗ್ರಹ ಇದ್ದಾಗ ನೀವು ಹೆಚ್ಚು ಬೇರೆಯವರಿಗೆ ವೆಯ್ಟ್ ಮಾಡೋದನ್ನು ಕಮ್ಮಿ ಮಾಡ್ಕೋಬೇಕು. ಬೇರೆಯವರಿಗೆ ಹೆಚ್ಚು ವೆಯ್ಟ್ ಮಾಡೋದನ್ನು ಕಮ್ಮಿ ಮಾಡ್ಕೋಬೇಕು. ಈ ಥರ ಆದಾಗ ಅದು ನಿಮಗೆ ರವಿ ತುಂಬ ಒಳ್ಳೆಯ ಫಲ ಕೊಡ್ತಾನೆ. ನಂತರ ಚಂದ್ರ ಏನಾದರೂ ಲಗ್ನದಲ್ಲಿದ್ದಾಗ ಒಂದೇ ಥರ ಕೆಲಸ ಮಾಡೋದನ್ನು ತಪ್ಪಿಸಬೇಕು ನೀವು. ಮತ್ತು ಜಾಸ್ತಿ ಸಮಯ ಒಂದೇ ಥರದ ಕೆಲಸ ಮಾಡೋದನ್ನು ತಪ್ಪಿಸಿದರೆ ನಿಮಗೆ ಚಂದ್ರ ಒಳ್ಳೆಯ ಫಲ ಕೊಡ್ತಾನೆ. ಮತ್ತು ಮಂಗಳ ಏನಾದರೂ ಲಗ್ನದಲ್ಲಿದ್ದಾಗ, ಇದು ಲಗ್ನ ಆಗಿ ಇಲ್ಲಿ ಏನಾದರೂ ಮಂಗಳ ಇದ್ದಾಗ ನೀವು ಕೆಲಸವನ್ನು ಪೂರ್ತಿ ಮಾಡಬೇಕು. ನೀವು ಹಿಡಿದಂಥ ಒಂದು ಕೆಲಸವನ್ನು ಪೂರ್ಣ ಮಾಡಿದರೆ ಮಾತ್ರ ನಿಮಗೆ ಮಂಗಳದಿಂದ ನಿಮಗೆ ಒಳ್ಳೆಯ ಫಲ ಸಿಗ್ತದೆ, ಇಲ್ಲಾಂದರೆ ಸಿಗಲ್ಲ. ನಂತರ ಏನಾದರೂ ಲಗ್ನದಲ್ಲಿ ಏನಾದರೂ ಬುಧ ಗ್ರಹ ಇದ್ದಾಗ ನಿಮ್ಮ ಒಂದು ಸ್ವಸಂತೋಷಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ನಿಮ್ಮ ಸ್ವಸಂತೋಷಕ್ಕೆ ಏನಾದರೂ ನೀವು ನೆಗೆಟಿವ್ ಏನು ಮಾಡಿದರೆ ನಿಮಗೆ ಬುಧ ಒಳ್ಳೆಯ ಫಲ ಕೊಡಲ್ಲ. ನಂತರ ಇದು ಲಗ್ನ ಆಗಿಲ್ಲಿ ಏನಾದರೂ ಗುರುಗ್ರಹ ಇದ್ದರೆ ಧರ್ಮಕರ್ಮಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಧರ್ಮಕರ್ಮ ತಪ್ಪಿದರೆ ನಿಮಗೆ ಗುರು ಕೂಡ ನೆಗೆಟಿವ್ ಫಲವನ್ನು ಕೊಡ್ತಾನೆ. ನಂತರ ಇದೇನಾದರೂ ಲಗ್ನ ಆಗಿಲ್ಲಿ ಏನಾದರೂ ಶುಕ್ರ ಗ್ರಹ ಇದ್ದರೆ ನಿಮ್ಮ ಒಂದು ಮೌಲ್ಯವನ್ನು ನೀವು ಕಾಯ್ದಿಟ್ಟುಕೊಳ್ಬೇಕು. ನೀವು ಬೇರೆಯವರಿಗೋಸ್ಕರ ನಿಮ್ಮ ಮೌಲ್ಯವನ್ನು ಕಳೆದುಕೊಂಡ್ರೆ ಶುಕ್ರ ನಿಮಗೆ ಒಳ್ಳೆಯ ಫಲ ಕೊಡಲ್ಲ. ನಂತರ ಶನಿ ಏನಾದರೂ ಲಗ್ನದಲ್ಲಿದ್ದಾಗ ನಿಮ್ಮ ಭಾಗ್ಯವನ್ನು ಯಾವತ್ತೂ ಕೂಡ ದೂರ್ಕೊಳ್ಬಾರ್ದು. ನಿಮಗೆ ಏನು ಭಾಗ್ಯ ಸಿಕ್ಕಿದೆಯೋ ಅದರಲ್ಲಿ ನೀವು ಸಂತೋಷ ಪಡಬೇಕು. ಮತ್ತು ಕರ್ಮಹೀನತೆ, ಸೋಮಾರಿತನ ಏನಾದರೂ ಮಾಡಿದರೆ ನಿಮಗೆ ಶನಿ ಕೂಡ ನೆಗೆಟಿವ್ ಫಲ ಕೊಡ್ತಾನೆ. ಇಲ್ಲಿ ಏನಾದರೂ ರಾಹು ಗ್ರಹ ಇದೆ ಲಗ್ನದಲ್ಲಿ, ನೀವು ಹೊಗಳಿಕೆಗೆ ಜಾಸ್ತಿ ಮಹತ್ವ ಕೊಡಬಾರ್ದು. ಹೊಗಳಿಕೆಗೆ ಜಾಸ್ತಿ ಮಹತ್ವ ಕೊಟ್ಟರೆ ರಾಹು ಕೂಡ ವೀಕ್ ಆಗ್ತಾನೆ ಇಲ್ಲಿ. ನಂತರ ಇಲ್ಲೇನಾದರೂ ಕೇತು ಗ್ರಹ ಇದ್ದರೆ ಹೆಚ್ಚು ಏಕಾಂಗಿತನವನ್ನು ಇಷ್ಟಪಡಬೇಕು. ಹೆಚ್ಚು ನೀವು ಪಬ್ಲಿಕ್ ಜೊತೆ ಹೆಚ್ಚಿದಾದರೆ ಅದು ಕೇತು ನಿಮಗೆ ನೆಗೆಟಿವ್ ಫಲವನ್ನು ಕೊಡ್ತದೆ. ಅಂದರೆ ನೆಗೆಟಿವ್ ಅಂತ ಹೇಳಿದ್ರೆ ಓವರ್ ಏಕಾಂತತೆ ಆಗಲ್ಲ, ಬಟ್ ಸ್ವಲ್ಪ ಆದರೂ ಏಕಾಂತದ ಪರ್ಸನಾಲಿಟಿ ಸೀಕ್ರೆಟ್ ಜಾಸ್ತಿ ಮೇಂಟೈನ್ ಮಾಡಬೇಕು. ಇದು ಲಗ್ನದಲ್ಲಿರುವಂಥ ಗ್ರಹಗಳ ಪ್ರಕಾರ ನೀವು ಕೈಗೊಳ್ಳಬೇಕಾದ ಕೆಲವು ಎಚ್ಚರಿಕಾ ಕ್ರಮಗಳು. ಇದು ಲಗ್ನದಲ್ಲಿರುವಂಥ ಗ್ರಹಗಳು ನಿಮಗೆ ಶುಭ ಫಲ ಕೊಡಬೇಕಾದ್ರೆ ಆ ಗ್ರಹದ ಕಾರಕತ್ವವನ್ನು ನೀವು ನಿಮ್ಮ ನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹೀಗಾದರೆ ನಿಮಗೆ ಎಲ್ಲ ಗ್ರಹಗಳು ಕೂಡ ಒಳ್ಳೆಯ ಫಲ ಕೊಡ್ತವೆ. ನಿಮಗೇನಾದರೂ ಜಾತಕ ವಿಚಾರ ಮಾಡಬೇಕಂದ್ರೆ ಒಂದು ವಾಟ್ಸಪ್ ಸಂಖ್ಯೆ ಅಥವಾ ಕಾಲ್ ಸಂಖ್ಯೆ 70 906 37 934 ಈ ನಂಬರಿಗೆ ಕಾಲ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ನಮಸ್ಕಾರ.